ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಹತ್ರ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀನಿ PS5 ಸ್ಲಿಮ್. ಅದು ಬ್ರ್ಯಾಂಡ್ ನ್ಯೂ ತಗೊಂಡಿದ್ವಿ 2 ವೀಕ್ಸ್ ಎಗೋ, ಬಟ್ ನನ್ಗೆ ಟೈಮ್ ಇರಲಿಲ್ಲ. ಬಟ್ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಗಳಿಗೆ ಬಂದಿದೆ, ಸೊ ಇವತ್ತು ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಇದೇ PS5 ಸ್ಲಿಮ್ ಡಿಸ್ಕ್ ಎಡಿಷನ್. ಫಾರ್ಟ್ನೈಟ್ ಅಂತ ಒಂದು ಒಳಗಡೆ ಇನ್ಬಿಲ್ಟ್ ಗೇಮ್ ಕೊಟ್ಟಿದ್ದಾರೆ, ಒಂದು ಕಂಟ್ರೋಲ್ ಕೊಟ್ಟಿರ್ತಾರೆ ಅಷ್ಟೇ. ಇದಕ್ಕೊಂದು ಸಿಂಗಲ್ ರುಪಿನೂ ಕ್ರೋಮಾದಲ್ಲಿ ಡಿಸ್ಕೌಂಟ್ ಮಾಡಲೇ ಇಲ್ಲ. ಹೆವಿ ಸೈಕಾ ಕೊಟ್ಟಿದ್ದಾನೆ ಗುರು. PS5 ಫ್ಯಾಟ್ ಕಂಪೇರ್ ಮಾಡಿದ್ರೆ PS5 ಸ್ಲಿಮ್ದು ಹೆವಿ ಬೆಂಕಿ ಆಗಿದೆ. ಹೇಳೋ ತಕ್ಕಂಗೆ PS5 ಸ್ಲಿಮ್ ನ ಸ್ಲಿಮ್ ತರಾನೇ ಕೊಟ್ಟಿದ್ದಾನೆ. ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು. ಫ್ಯಾಟ್ಗೆ ಒಂದ್ ಸ್ವಲ್ಪ ಇನ್ನೂ ಹೈಟು ಆಮೇಲೆ ವೆಯ್ಟ್ ಎಲ್ಲ ಜಾಸ್ತಿ ಬರುತ್ತೆ. ಇದ್ರಲ್ಲಿ ಇನ್ನೊಂದು ಏನ್ ಹೇಳಿದ್ರೆ, ಒಂದು ಮ್ಯಾಟು ಒಂದು ಗ್ಲೌಸಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಒಂದು ಇಲ್ಲಿ ನೋಡ್ತಾ ಇರ್ಬೋದು HDMI ಪೋರ್ಟ್ ಕೊಟ್ಟಿದ್ದಾರೆ, ಒಂದು ಲ್ಯಾನ್ ಪೋರ್ಟ್ ಕೊಟ್ಟಿದ್ದಾರೆ, USB 2 ಪೋರ್ಟ್ ಕೊಟ್ಟಿದ್ದಾರೆ, ಒಂದು ಪವರ್ ಕಾರ್ಡ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು 2 ಸ್ಟ್ಯಾಂಡ್ ಇದೆ. ಇದೇನು ಹಾಕೋದೇನು ರಾಕೆಟ್ ಸೆನ್ಸರ್ ಇಲ್ಲ, ಸಿಂಪಲ್ ಆಗಿ ಯೂಸಬಲ್ ಆಗಿ ಹಿಂಗೆ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಸ್ಟ್ಯಾಂಡರ್ಡ್ ಎಡಿಷನ್ಗೆ ವರ್ಟಿಕಲ್ ಆಗಿ ನಿಲ್ಸೋದಿರುತ್ತೆ, ಇದು ಹಾರಿಜಾಂಟಲ್ ಆಗಿ ಮಲಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ತರ 2 ಸ್ಟ್ಯಾಂಡ್ ಕೊಡ್ತಾರೆ. ಇಲ್ಲೇನೋ ಟಚ್ ಆಗಬಾರ್ದು ಅಂತ. ಈ ಕಡೆ CD ಔಟ್ಪುಟ್ ಇರುತ್ತೆ, CD ನ ಇನ್ಪುಟ್ ಔಟ್ಪುಟ್ ಮಾಡಬೇಕು, ಯಾಕಂದ್ರೆ ಡಿಸ್ಕ್ ಎಡಿಷನ್ಗೆ ಈ ತರ ಬರುತ್ತೆ. ಆಮೇಲೆ 2 ಚಾರ್ಜಿಂಗ್ ಪೋರ್ಟ್ ಇರುತ್ತೆ ನೋಡಿ, 2 ಚಾರ್ಜಿಂಗ್ ಪೋರ್ಟ್, ಜಾಸ್ಟಿಕ್ ಚಾರ್ಜಸ್ ನ ಹಾಕೋದಿಕ್ಕೆ. PS5 ಸ್ಲಿಮ್ಗೆ ಈ ತರ 1 ಲೈನ್ ಬರುತ್ತೆ. ಪ್ರೋ ಅಂತ ಹೇಳಿದ್ರೆ 3 ಲೈನ್ ಬರುತ್ತೆ. ಸ್ಟ್ಯಾಂಡರ್ಡ್ ಎಡಿಷನ್ ಅಂತ ಹೇಳಿದ್ರೆ 1 ಲೈನೇ ಬರಲ್ಲ, ಒಂದು ಸ್ಲಿಮ್ ಆಗಿರುತ್ತೆ, ಒಂದು ದೊಡ್ಡದಾಗಿರುತ್ತೆ. ಅದಕ್ಕೆ ಹಿಂಗೆ ವರ್ಟಿಕಲ್ ಆಗಿ ನಿಲ್ಸೋದಿರುತ್ತೆ ಅಷ್ಟೇ. ಸೊ ಇದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ಹೇಳಿದ್ರೆ, ಸೆಟಪ್ ಮಾಡಿ ಗೇಮ್ ಪ್ಲೇ ಒಳಗಡೆ ಹೇಗೆ ವರ್ಕ್ ಆಗುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಓ ಶಿಟ್, ನಿಮ್ ಮೇನ್ ಆಬ್ಜೆಕ್ಟೇ ಮರ್ತ್ಬಿಟ್ಟಿದೀನಿ ನಾನು ನಿಮ್ಗೆ ಹೇಳಕ್ಕೆ. ಸಾರಿ ಗಾಯ್ಸ್, ಅದು ಈಗ ಹೇಳ್ತೀನಿ ನೋಡಿ. ಹೆವಿ ವೇಟ್ ಇದೆ ಗುರು. PS5 ಮೇನ್ ಆಬ್ಜೆಕ್ಟ್ ನಿಮ್ಗೆ ಕಂಟ್ರೋಲರ್ ತೋರಿಸದೆ ಮರ್ತ್ಬಿಟ್ಟೆ ನೋಡಿ. ಫುಲ್ಲು ಮ್ಯಾಟ್ ಫಿನಿಶಿಂಗ್ ಕೊಟ್ಟು ಒಂದ್ ಕಡೆ ಗ್ಲಾಸಿ ಎಲ್ಲ ಕೊಟ್ಟಿದ್ದಾರೆ, ಬಟನ್ಸ್ ಮಾತ್ರ. ಇದಕ್ಕೆ ಆಪ್ಟಿಕ್ ಟ್ರಿಗರ್ಸ್ ಅಂತ ಕೊಟ್ಟಿದ್ದಾರೆ ಅಂತೆ, ನನಗೂ ಗೊತ್ತಿಲ್ಲ. PS4 ಯೂಸ್ ಮಾಡ್ತಿದ್ದೆ ಫಸ್ಟ್, ಆದ್ರೆ ಒಳಗಡೆ ಗೇಮ್ ಪ್ಲೇ ಎಲ್ಲ ಹೇಗೆ ವರ್ಕ್ ಆಗುತ್ತೋ ಈ ಕಂಟ್ರೋಲರ್ ಚೆಕ್ ಮಾಡೋಣ ಬನ್ನಿ. ಸೊ ಈಗ ಆಲ್ರೆಡಿ ಕಂಟ್ರೋಲರ್ ವಿಡಿಯೋ ನೋಡ್ಕೊಂಡ್ ಬಂದಿದ್ರೆ ಹೇಗಿದೆ ಅಂತ. ಈಗ ಸೆಟಪ್ ಮಾಡ್ಬಿಟ್ಟು ಒಳಗಡೆ ಗೇಮ್ ಪ್ಲೇ ಹೇಗೆ ಬರುತ್ತೆ ತೋರಿಸ್ತೀನಿ ಬನ್ನಿ. ಸೊ ಈಗ ಇಡ್ತಾ ಇದೀವಿ PS5 ಒಂದು. ಇದಕ್ಕೆ ಈಸಿ ಸೆಟಪ್, ಸೊ ಅಂಥದ್ದೇನಿಲ್ಲ. ಪವರ್ ಕೇಬಲ್ ಕೊಟ್ಟಿರ್ತಾರೆ, ಪವರ್ ಕೇಬಲ್ನ ಪವರ್ ಕಾರ್ಡ್ನ ಅಟ್ಯಾಚ್ ಮಾಡಬೇಕು. ಲಾಸ್ಟ್ ಒನ್ ಇರುತ್ತೆ ಪವರ್ ಕಾರ್ಡ್, ವರ್ಕ್ ಕೊಟ್ಟಿರ್ತಾರೆ, ಅದನ್ನೆತ್ತಿ ಹಿಂಗೆ ಹಾಕಿದ್ರೆ ಅಷ್ಟೇ ಬ್ರೋ, ಸೆಟಪ್ ಆಯ್ತು. ಸೊ ಈಗ ಆಲ್ರೆಡಿ ಎಲ್ಲ ಸೆಟಪ್ ಆಗಿದೆ. ಇದ್ರಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ರೆ, ಅದ್ರೊಳಗಡೆ ಆನ್ ಮಾಡೋ ಬಟನೇ ಇಲ್ಲ, ಇಲ್ಲಿಂದನೇ ಆನ್ ಮಾಡ್ಬೋದು. ಕಂಟ್ರೋಲ್ನ ಸುಮ್ಮನೆ ಇದನ್ನ ಹಿಂಗೆ ಮಧ್ಯದ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಆನ್ ಆಗುತ್ತೆ. ಯಾಕಂದ್ರೆ ನೋಡಿ, ಈಗ ಮಧ್ಯದಲ್ಲಿ PS ಬಟನ್ ಅಂತ ಇರುತ್ತೆ, PS ಬಟನ್ ಒತ್ತಿದ್ರೆ ನೋಡಿ ಈಗ ಕನ್ಸೋಲ್ ಆನ್ ಆಗ್ತಿದೆ. ಇಲ್ಲೂ ಆಕ್ಚುಲಿ ಕೊಟ್ಟಿರ್ತಾರೆ ಬಟನ್ನು. ಈಗ PS5 ಕಂಟ್ರೋಲರ್ ಹೇಗ್ ವರ್ಕ್ ಆಗುತ್ತೆ ಅಂತ ಒಂದು ಡೆಮೋ ಇದೆಯಂತೆ, ಗೇಮ್ ಪ್ಲೇ, ಅದನ್ನ ಆಡೋಣ ಬನ್ನಿ. ನೋಡಿ ಗಾಯ್ಸ್, ಮಾಡ್ತಾ ಇದೀನಿ. ಆಲ್ಟ್ ಒತ್ತಿದ್ರೆ ಆಲ್ಟ್ ಫುಲ್ ಪವರ್ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಇಲ್ಲಿ ಒಂದ್ಸತಿ ಮಾಡಿದ್ರೆ ಕಡಿಮೆ ಬರುತ್ತೆ, ಜೊತೆಗೆ ಕೈಯೆಲ್ಲ ವೈಬ್ರೇಟ್ ಆಗ್ತಿದೆ, ನಾವೇ ಓಡಿಸ್ದಂಗೆ. ಈ ಕಡೆ ನೋಡಿ, 2 ಕಡೆನೇ ಹಿಂಗ್ ಬರ್ತಿದೆ, ಆಪ್ಟಿಕ್ ಫೀಡ್ಬ್ಯಾಕ್ ಕೊಡ್ತಿದೆ. ಸೊ ಗೈಸ್, ಇದರಲ್ಲಿ ಇನ್ನೊಂದು ಸ್ಪೆಷಲ್ ಎಬಿಲಿಟಿ ಅಂತ ಇದೆ.
ಇದ್ರೊಳಗಡೆ ಸ್ಪೀಕರ್ ವಿತ್ ಮೈಕ್ರೋಫೋನ್ ಎರಡು ಕೊಟ್ಟಿದ್ದಾರೆ. ಇದು ಮ್ಯೂಟ್ ಆಫ್ ಮಾಡಿದ್ರೆ ಅಲ್ಲಿ ನೋಡಿ, ಈಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ನಾನು ಈಗ ಆಫ್ ಮಾಡಿದೆ ಮ್ಯೂಟ್. ಇಲ್ಲಿ ಲೈಟ್ ಹೇಗೆ ಟ್ರಿಗರ್ ವರ್ಕ್ ಆಗಿದೆಯೋ ಅಲ್ಲೂ ಅದೇ ಟ್ರಿಗರ್ ವರ್ಕ್ ಆಗಿದೆ. ಸ್ಪೀಕರ್ ಆಫ್ ಮಾಡಿದ್ರೆ ಮೈಕ್ರೋಫೋನ್ ವರ್ಕ್. ಡೆಮೋ ಗೇಮ್ ಕೊಟ್ಟಿದ್ದಾರೆ, ನನಗೆ ಗೊತ್ತಿರ್ಲಿಲ್ಲ. ಈಗ ಆನ್ ಮಾಡಿದ್ಮೇಲೆ ಡೆಮೋ ಗೇಮ್ ಒಳಗಡೆ ಇನ್ಬಿಲ್ಟ್ ಅಲ್ಲಿ ಇತ್ತು. ಸೊ ನೋಡಿ, ನನ್ನ ಜಾಯ್ಸ್ಟಿಕ್ ಹೇಗೆ ವರ್ಕ್ ಮಾಡ್ತಾ ಇದೀನೋ ಆ ತರ ವರ್ಕ್ ಹಾಕಿದೆ ಟ್ರಿಗರು. ಈಗ ಅದೇನೋ ಹೇಳ್ತಿದ್ದಾರೆ ಆ ಕಡೆ. ಓ, ಅದು ರೋಬೋಟ್ ಬಂತು. ಈ ಗೇಮ್ ಹೆಸರು ಆಸ್ಟ್ರೋ ರೋಬೋಟ್ ಅಂತೆ. ಸೊ ಓಪನ್ ಆಯ್ತು. ಈಗ ಆಸ್ಟ್ರೋ ರೋಬೋಟ್ ಅನ್ನೋದು ಒಂದು VR ಹಾಕೊಂಡು ಆಡ್ತಾ ಇದೆ. ಸ್ಪೆಷಲ್ ಅಂತಾನೆ ಹೇಳ್ಬೋದು. ಈ ತರ ಗೇಮ್ ನಾನು ನೋಡಿರ್ಲಿಲ್ಲ, ಕಂಟ್ರೋಲರ್ಗಂತಾನೆ. ಸೊ ಇದು ಇಂಟು ತೋರ್ಸು ಅಂತ ಹೇಳ್ತಿದ್ದಾರೆ. ಓ, ಈ ತರ. ಓಕೆ, ಸೊ ನೋಡಿ ಆಡ್ತಾ ಇದೀನಿ. ಲಾಂಗ್ ಪ್ರೆಸ್ ಮಾಡಬೇಕು. ನಾವು ಬಾಕ್ಸ್ ಹೊಟ್ಟಬೇಕು ಅಂತ ಹೇಳ್ತಿದ್ದಾರೆ. ಒತ್ತೆ ಓಕೆ, ಯಾರು ಎಳಿಬೇಕನ್ಸುತ್ತೆ ಮೇ ಬಿ. ಹಾ, ಅಲ್ಲಿ ಹೇಳ್ತಿದ್ದಾರೆ ನೋಡಿ, ಫುಲ್ ಮಾಡ್ಬೇಕು ಅಂತ. ಓಕೆ ಮಾಡಿದೆ. ಒಳಗಡೆ ಎಲ್ಲ ಅನ್ಲಾಕ್ ಆಗ್ತಾ ಇದೆ. ಪ್ರೊಸೆಸರ್, ರ್ಯಾಮ್ ಎಲ್ಲ ಅನ್ಲಾಕ್ ಆಗ್ತಿದೆ. ಅಂದ್ರೆ ಇದ್ರೊಳಗಡೆ PS5 ಕನ್ಸೋಲ್ ಒಳಗಡೆ ಏನಂತ ಇರುತ್ತೋ ಒಳಗಡೆ ಎಲಿಜಿಬಿಲಿಟಿ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ರ್ಯಾಮು, ಪ್ರೊಸೆಸರು, 1GB TB ಎಲ್ಲ ಇದೆ. ಸೊ ಗೈಸ್, ಈಗ ನೀವು ವಿಡಿಯೋ ನೋಡ್ಕೊಂಡ್ ಬಂದಿದ್ದೀರಾ ಅಂತ ಹೇಳ್ತೀನಿ. ಎಕ್ಸ್ಪ್ಲೋರ್ ಮಾಡಿರೋದು ಎಲ್ಲ ವಿಷಯ ಆಯ್ತು. ಬಟ್ ಫೈನಲಿ ಇದ್ರ ರೇಟ್ ಹೇಳಿ. ಇದ್ರ ರೇಟ್ ಬಂದು 54.990 ಇದೆ. ಇದ್ರ ಜೊತೆ ಒಂದು ಕಂಟ್ರೋಲರ್ ಕೊಡ್ತಾರೆ. ಇದು ನಾನು ಇನ್ನೊಂದು ಕಂಟ್ರೋಲ್ ಇಸ್ಕೊಂಡಿದ್ದೀನಿ, 6.5K ಆಗಿದೆ. ಇದ್ರ ಜೊತೆ ಫಾರ್ಟ್ನೈಟ್ ಎಡಿಷನ್ ತಗೊಂಡಿರೋದು. ಒಂದು ಇನ್ಬಿಲ್ಟ್ ಗೇಮ್ ಕೊಟ್ಟಿರ್ತಾರೆ, ಒಳಗಡೆ ಒಂದು ಪವರ್ ಕೇಬಲ್ ಕೊಟ್ಟಿರ್ತಾರೆ, ಜೊತೆಗೆ ಒಂದು HDMI ವೈರ್ ಕೊಟ್ಟಿರ್ತಾರೆ. ಸೊ ಗೈಸ್, ಇದರಲ್ಲಿ 2 ತರ ಎಡಿಷನ್ ಬರುತ್ತೆ. ಒಂದು ಡಿಸ್ಕ್ ಎಡಿಷನ್, ಒಂದು ಡಿಜಿಟಲ್ ಎಡಿಷನ್, 2 ತರ ಬರುತ್ತೆ. ನಾನು ಇದ್ರಲ್ಲಿ ತಗೊಂಡಿರೋ ಡಿಸ್ಕ್ ಎಡಿಷನ್. ನನಗೆ ಇದು ಪ್ರಕಾರ ಡಿಸ್ಕ್ ಎಡಿಷನ್ ಬೆಟರ್ ಅನ್ಸುತ್ತೆ. ಇನ್ನೊಂದಷ್ಟು ಜನ ಡಿಜಿಟಲ್ ಎಡಿಷನ್ ತಗೊಳ್ತಾರೆ. ಒಳಗಡೆನೆ ಆ್ಯಪ್ ಇರುತ್ತೆ. ಆ ಆ್ಯಪ್ ಒಳಗಡೆ ಹೋಗ್ಬಿಟ್ಟು ಅಮೌಂಟ್ ಪೇ ಮಾಡ್ಬಿಟ್ಟು ಆಡ್ಬೇಕಾಗತ್ತೆ. ಇದು ಡಿಸ್ಕ್ ಎಡಿಷನ್ ಅಲ್ಲೂ ಅದೇ ತರ ಇರುತ್ತೆ. ಬಟ್ ನಾವು ಡಿಸ್ಕ್ ಅಲ್ಲಿ ಸಿಡಿಗಳು ಹಾಕ್ಬಿಟ್ಟು ಆಡೋ ತರ. ಸೊ ಗೈಸ್, ಇವತ್ತಾಗಿತ್ತು PS5 Slim ನ ಎಕ್ಸ್ಪ್ಲೋರ್ ಕತೆ. ಇದೇ ತರ ಬೇರೆ ವಿಡಿಯೋಸ್ಗಳು ಬೇಕಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಲೇಟರ್.